ಸದ್ದಿಲ್ಲದೆ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಪುಟ ಪುನರ್ರಚನೆಯ ಕಸರತ್ತು ನಡೀತಾ ಇದೆಯಾ? ಸಚಿವರ ದೆಹಲಿ ದಂಡಯಾತ್ರೆ. ಈ ದಂಡಯಾತ್ರೆಯ ಹಿಂದಿದೆಯಾ ಕ್ಯಾಬಿನೆಟ್ ಬದಲಾವಣೆ? ಆ ಕುರಿತಾದಂತಹ ಚರ್ಚೆ ಆಗ್ತಾ ಇದೆ. ಕಾರಣ ಸದ್ದಿಲ್ಲದೆ ಕಾಂಗ್ರೆಸ್ ಪಾಳೆಯದಲ್ಲಿ ಅಂತಹ ಕಸರತ್ತು ನಡೀತಾ ಇರೋದು. ಒಬ್ಬರ ಮೇಲೆ ಒಬ್ಬರಂತೆ ದೆಹಲಿ ಪ್ರವಾಸ ಮಾಡ್ತಾ ಇದ್ದಾರೆ ಸಚಿವರು. ಸಚಿವರಿಂದ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದೆಯಾ ಹೈಕಮಾಂಡ್? ಸಚಿವರ ಕಾರ್ಯವೈಖರಿಯ ಬಗ್ಗೆ ಈಗಾಗಲೇ ಹೈಕಮಾಂಡ್ಗೆ ವರದಿ ಸಲ್ಲಿಕೆಯಾಗಿದೆ. ಕೆಪಿಸಿಸಿ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾಗೆ ಸಿಎಂ ಡಿಸಿಎಂ ವರದಿಯನ್ನ ಕೊಟ್ಟಿದ್ದಾರೆ ಸಚಿವರ ಕಾರ್ಯವೈಖರಿಯ ಕುರಿತಾಗಿ. ಈಗ ಹೈಕಮಾಂಡ್ನ 5 ಪ್ರಶ್ನೆಗಳಿಗೆ ಸಚಿವರ ಉತ್ತರ ಏನಿದೆ ಅದನ್ನ ಆಧರಿಸಿನೇ ವರದಿ ಕೊಡಲಾಗಿದೆ. ವರದಿಯ ಜೊತೆಗೆ ಎಲ್ಲಾ ಸಚಿವರಿಂದಲೂ ಪ್ರತ್ಯೇಕ ಅಭಿಪ್ರಾಯ ಸಂಗ್ರಹ ನಡೀತಾ ಇದೆಯಾ? ಒಬ್ಬೊಬ್ಬರನ್ನೇ ದೆಹಲಿಗೆ ಕರೆಸ್ತಾ ಇರುವ ಹೈಕಮಾಂಡ್ ನಾಯಕರು. ಹಾಗಾಗಿನೇ ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ಸದ್ದಿಲ್ಲದೆ ಸಂಪುಟ ಪುನರ್ರಚನೆಯ ಕಸರತ್ತು ನಡೀತಾ ಇದೆಯಾ ಅನ್ನೋ ಪ್ರಶ್ನೆ. ಈಗಾಗಲೇ ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ, ಪ್ರಿಯಾಂಕ್ ಖರ್ಗೆ, ಸುಧಾಕರ್, ಈಶ್ವರ್ ಖಂಡ್ರೆ, ಪರಮೇಶ್ವರ್, ದಿನೇಶ್ ಗುಂಡೂರಾವ್ ಅವರಿಂದ ವರಿಷ್ಠರ ಭೇಟಿಯಾಗಿದೆ. ಶೀಘ್ರದಲ್ಲೇ ಮತ್ತಷ್ಟು ಸಚಿವರಿಗೆ ಹೈಕಮಾಂಡ್ನಿಂದ ಬುಲಾ ಹೋಗುವ ಸಾಧ್ಯತೆ ಇದೆ. ಸಚಿವರಿಂದ ಅಭಿಪ್ರಾಯ ಸಂಗ್ರಹ ಆಗ್ತಾ ಇದೆಯಾ? ಹಾಗಾದ್ರೆ ಹೈಕಮಾಂಡ್ನ 5 ಪ್ರಶ್ನೆಗಳಿಗೆ ಸಚಿವರು ಈಗಾಗಲೇ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಆಧರಿಸಿ ವರದಿ ಕೂಡ ಈಗ ಹೈಕಮಾಂಡ್ಗೆ ಸಲ್ಲಿಕೆ ಆಗಿದೆ. ಇನ್ನು ಸಂಪುಟ ಪುನರ್ರಚನೆ ವರಿಷ್ಠರಿಂದ ಕಮಿಟಿ ರಚನೆ ಆಗಿದೆ. ದೆಹಲಿಯಲ್ಲಿ ಸಂಪುಟ ಬದಲಾವಣೆಗೆ ವರಿಷ್ಠರಿಂದ ಪ್ರತ್ಯೇಕ ಸಮಿತಿ ರಚನೆ ಆಗಿದೆ. ಕೆಪಿಸಿಸಿ ವರದಿ, ಸಚಿವರ ಅಭಿಪ್ರಾಯದ ಬಗ್ಗೆ ಹೈಕಮಾಂಡ್ ತಾಳೆ ಹಾಕ್ತಾ ಇದೆ. ಇಡೀ ಸಂಪುಟಕ್ಕೆ ಮೇಜರ್ ಸರ್ಜರಿ ಮಾಡಲಿದೆ ಹೈಕಮಾಂಡ್. ಸರ್ಕಾರ ರಚನೆಯಾಗಿ 2 ವರ್ಷ ಪೂರೈಕೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಸಂಪುಟ ಸರ್ಜರಿ ಕುತೂಹಲಕ್ಕೆ ಕಾರಣವಾಗಿದೆ. ರಾಜ್ಯ ಸಚಿವರ ದೆಹಲಿ ದಂಡಯಾತ್ರೆ, ಸಚಿವರ ಇಲಾಖೆಗಳ ಸಾಧನೆ, ಪಕ್ಷ ಸಂಘಟನೆಯ ಬಗ್ಗೆ ವರಿಷ್ಠರ ಪ್ರಶ್ನೆ, ಎಲ್ಲದರ ಕುರಿತಾಗಿ ವರದಿ ಇದೆ. ಕೆಪಿಸಿಸಿ ವರದಿ, ಸಚಿವರ ಅಭಿಪ್ರಾಯ ಎರಡನ್ನೂ ಕೂಡ ಈಗ ಹೈಕಮಾಂಡ್ ತಾಳೆ ಹಾಕ್ತಾ ಇದೆ. ಹಾಗಾದ್ರೆ ಸಚಿವರಿಗೆ ಕೇಳಲಾದಂತಹ 5 ಪ್ರಶ್ನೆಗಳು ಯಾವುವು ಅಂತ ನೋಡ್ತಾ ಹೋಗೋದಾದ್ರೆ, ಪ್ರಶ್ನೆ 1, ನಿಮ್ಮ ಉಸ್ತುವಾರಿ ಜಿಲ್ಲೆಗೆ ನೀವು ಎಷ್ಟು ಬಾರಿ ಭೇಟಿ ನೀಡಿ ಕೆಡಿಪಿ ಸಭೆ ನಡೆಸಿದ್ದೀರಾ? ಇನ್ನು ಪ್ರಶ್ನೆ 2, ಸಚಿವರಾದ ಮೇಲೆ ಇಲಾಖೆಯಲ್ಲಿ ಏನೇನ್ ಸುಧಾರಣೆ, ಇದರಿಂದ ಪಕ್ಷಕ್ಕೆ ಲಾಭ ಆಗಿದೆ? ಇನ್ನು ಪ್ರಶ್ನೆ 3, ಜಿಲ್ಲೆಗಳಿಗೆ ಭೇಟಿ ನೀಡಿ ಜಿಲ್ಲಾವಾರು ಇಲಾಖೆ ಪ್ರಗತಿ ಪರಿಶೀಲನೆಯ ಸಭೆ ನಡೆಸಿದ್ದೀರಾ? ಪ್ರಶ್ನೆ 4, ಉಪಚುನಾವಣೆ, ಲೋಕಸಭಾ ಚುನಾವಣೆಗಳಲ್ಲಿ ನಿಮ್ಮ ಕೊಡುಗೆ ಏನು? ಇನ್ನು ಪ್ರಶ್ನೆ 5, ರಾಜ್ಯ ಸರ್ಕಾರದ ಸಮರ್ಥನೆಗೆ ತಾವು ಮಾಡಿರುವ ಕಾರ್ಯಗಳು ಏನೇನು ಅಂತ 5 ಪ್ರಶ್ನೆಗಳು. ಇದಕ್ಕೆ ಉತ್ತರವನ್ನ ಪಡೆಯಲಾಗಿದೆ ಸಚಿವರಿಂದ. ಆ ವರದಿ ಹೈಕಮಾಂಡ್ ಕೈ ಸೇರಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.